ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಲೆಬನಾನ್ ಮೇಲೆ ಇಸ್ರೇಲ್ ಸೇನೆಯಿಂದ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಪ್ಯಾಲೆಸ್ತೇನಿಯನ್ ನಿರಾಶ್ರಿತರ ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆದಿರೋದು. ಕ್ಷಿಪಣಿ ದಾಳಿಯಲ್ಲಿ 13 ಪ್ಯಾಲೆಸ್ತೇನಿಯನ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಈ ದಾಳಿಗಳು ಆಗಾಗ ಆಗ್ತಾನೆ ಇರುತ್ತೆ. ಇಸ್ರೇಲ್ ಇರ್ಬೋದು, ಅದೇ ರೀತಿಯಾಗಿ ಪ್ಯಾಲೆಸ್ತೇನ್ ಇರ್ಬೋದು, ಅವ್ರ ಮೇಲೆ ಇವ್ರ ಮೇಲೆ ಅವರು ದಾಳಿಗಳನ್ನ ಮಾಡೋದು. ಸದ್ಯ ಈ ಕ್ಷಿಪಣಿ ದಾಳಿಯಲ್ಲಿ 13 ಪ್ಯಾಲೆಸ್ತೇನಿಯನ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ಸೇನೆಯಿಂದ ನಡೆದಿರುವಂಥ ಕ್ಷಿಪಣಿ ದಾಳಿ ಇದು. ಹೀಗಾಗಿ ಪ್ಯಾಲೆಸ್ತೇನಿಯನ್ ನಿರಾಶ್ರಿತರ ಶಿಬಿರಗಳು, ಇಲ್ಲಿ ಯುದ್ಧ ಅಂತ ಬಂದಾಗ ಅದರದ್ದೇ ಆದಂಥ ಒಂದಷ್ಟು ಎಥಿಕ್ಸ್ ಇರುತ್ತೆ. ಆದರೆ ಇಲ್ಲಿ ಯಾವುದೇ ಎಥಿಕ್ಸ್ ಇಟ್ಕೊಳ್ಳದೆ ಯುದ್ಧವನ್ನು ಮಾಡೋದು, ದಾಳಿಗಳನ್ನ ಮಾಡಲಾಗ್ತಾ ಇದೆ. ಅಂದರೆ ನಿರಾಶ್ರಿತರ ಶಿಬಿರಗಳ ಮೇಲೂ ಕೂಡ ಬಿಡ್ತಾ ಇಲ್ಲ, ದಾಳಿ ಮಾಡ್ತಿದ್ದಾರೆ. ಈ ಕ್ಷಿಪಣಿ ದಾಳಿಯಲ್ಲಿ ನೋಡಿ 13 ಪ್ಯಾಲೆಸ್ತೇನಿಯನ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ನಿರಾಶ್ರಿತರ ಶಿಬಿರ ಅಂತ ಬಂದಾಗ ಈ ರೀತಿ ಯುದ್ಧ ಆದಾಗ ಅವರು ನೆಲೆಯನ್ನು ಕಳ್ಕೊಳ್ತಾರೆ, ಆಶ್ರಯ ಇರಲ್ಲ. ಹೀಗಾಗಿ ಅವರೆಲ್ಲರನ್ನೂ ಕರ್ಕೊಂಡೋಗಿ ಒಂದು ಶಿಬಿರಕ್ಕೆ ಶಿಫ್ಟ್ ಮಾಡಲಾಗುತ್ತೆ, ಕ್ಯಾಂಪ್ಗೆ. ಅಲ್ಲಿಗೂ ಹೋಗಿ ಈ ರೀತಿಯಾಗಿ ದಾಳಿ ಮಾಡಿದ್ದಾರೆ. ಅಲ್ಲಿ ವಯಸ್ಸಾದವರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಮಹಿಳೆಯರು ಇರ್ತಾರೆ. ಅವ್ರು ಯಾರನ್ನೂ ಕೂಡ ಬಿಟ್ಟಿಲ್ಲ. ಅವ್ರ ಮೇಲೂ ಕೂಡ ಕ್ಷಿಪಣಿ ದಾಳಿ ಆಗಿದೆ. ಸದ್ಯ 13 ಜನ ಸಾವನ್ನಪ್ಪಿದ್ದು ಕೆಲವರು ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ದಾಳಿಗಳು ಪದೇ ಪದೇ ನಡೀತಾ ಇರೋದ್ರಿಂದ ನಾಗರಿಕರ ಮೇಲೆ, ಅಮಾಯಕ ಜೀವಗಳ ಮೇಲೆ ಪದೇ ಪದೇ ಪರಿಣಾಮ ಬೀರ್ತಾ ಇದೆ. ಯಾವಾಗ ಎಲ್ಲಿ ಬಂದು ಕ್ಷಿಪಣಿಯನ್ನು ಉಡಾಯಿಸ್ತಾರೋ, ಎಲ್ಲಿ ಬಾಂಬ್ ದಾಳಿ ಮಾಡ್ತಾರೋ, ಎಲ್ಲಿ ಶೆಲ್ ದಾಳಿಗಳಾಗುತ್ತೋ ಅಂತ ಪ್ರತಿದಿನವೂ ಕೂಡ ಜೀವ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಈಗ ಅಲ್ಲಿನ ಜನರಿಗೆ. ನಿರಾಶ್ರಿತರು ಅಂತ ಯಾವುದೋ ಒಂದು ಕ್ಯಾಂಪ್ಗೆ ಹೋಗಿ ಉಳ್ಕೊಂಡ್ರೂ ಕೂಡ ಅಲ್ಲೂ ಬಿಡಲ್ಲ. ಆಸ್ಪತ್ರೆ ಮೇಲೂ ಕ್ಷಿಪಣಿ ಉಡಾಯಿಸ್ತಾರೆ. ಮಕ್ಕಳಿರುವಂಥ ಸ್ಕೂಲ್ ಮೇಲೂ ಕೂಡ ಕ್ಷಿಪಣಿ ಉಡಾಯಿಸ್ತಾರೆ. ಯಾವುದು ಕೂಡ ಇಲ್ಲಿ ನೈತಿಕತೆನೇ ಇಲ್ಲ, ಮಾನವೀಯತೆಯೇ ಇಲ್ಲ. ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಡೀತಾ ಇರುವಂಥ ದಾಳಿ ಪ್ರತಿ ದಾಳಿಗಳಿವು.